ಈಗ ಇಂದಿನ ಪತ್ರಿಕೆಗಳ ಇಣುಕುನೋಟ. ಇಂಡೋನೇಷ್ಯಾ ದೇಗುಲದಲ್ಲಿ ಪ್ರಧಾನಿ ಮೋದಿ ವಿಶೇಷ ಪೂಜೆ. ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣದ ಅಭಿವೃದ್ಧಿಗೆ ಉಭಯ ದೇಶಗಳಿಂದ ಚಾಲನೆ. ಹೊಸ ಉದ್ದಿಮೆಗೆ ಪ್ರೋತ್ಸಾಹ ಸಿಎಂ. ಬಂಡವಾಳ ಹೂಡಿಕೆಗೆ ಡಿಕೆ ಶಿವಕುಮಾರ್ ಆಹ್ವಾನ. ಅಧಿಕಾರಿಗಳಿಂದ ನಮೂನೆ ಪಡೆದು ಸುಮ್ಮನಾಗಬೇಡಿ. ಎಸ್ಐಆರ್ ನಮೂನೆ ವಾಪಸ್ ಕೊಡದಿದ್ದರೆ ಮತಪಟ್ಟಿಯಿಂದಲೇ ಹೆಸರು ಡಿಲೀಟ್ ಆಯೋಗ. ರಾಜ್ಯದ 17 ನದಿಗಳ ಆರ್ಭಟ, ಹಲವೆಡೆ ಭೂಕುಸಿತ. ಕೃಷ್ಣೆಗೆ 1.21 ಲಕ್ಷ ಕ್ಯೂಸೆಕ್ ನೀರು. ವೇದಗಂಗಾ, ದೂದ್ಗಂಗಾ ನದಿಗಳ ಬೋರ್ಗರೆತ. ಬೆಳಗಾವಿ ಜಿಲ್ಲೆಯಲ್ಲೇ 8 ಸೇತುವೆಗಳು ಜಲಾವೃತ. ಫುಟ್ಬಾಲ್ ವಿಶ್ವಕಪ್ ಕ್ವಾರ್ಟರ್ ಫೈನಲ್ ಸಮರ ಇಂದು ಮಧ್ಯರಾತ್ರಿಯಿಂದಲೇ ಶುರು. 8 ತಂಡಗಳ ಮಧ್ಯೆ ಪೈಪೋಟಿ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಉದ್ಯೋಗ ಪರ್ವಕ್ಕೆ ಮುಂದಡಿ. ಕೆಪಿಎಸ್ಸಿ, ಕೆಇಎ ಮೂಲಕ ಖಾಲಿ ಹುದ್ದೆಗಳ ಭರ್ತಿಗೆ ಚಾಲನೆ. ಜುಲೈನಲ್ಲಿ ಎಸ್ಎಂಎಸ್, ಇಮೇಲ್ನಲ್ಲಿ ಸರಾಸರಿ ವಿದ್ಯುತ್ ಬಿಲ್. ಗೃಹಜ್ಯೋತಿ ಪರಿಶೀಲನಾ ಕಾರ್ಯ ಹಿನ್ನೆಲೆ ಮುಂದಿನ ತಿಂಗಳಿಂದ ಮಾಮೂಲಿನಂತೆ ಬಿಲ್ ಬೆಸ್ಕಾಂ. ಮತ್ತೆ ಯುದ್ಧ ಕಾರ್ಮೋಡ. ಇರಾನ್ ಮೇಲೆ ಅಮೆರಿಕದ ಬಾಂಬ್ ದಾಳಿ. ಬಹರೇನ್, ಕತಾರ್ನ ಅಮೆರಿಕ ಸೇನಾ ನೆಲೆಗಳ ಮೇಲೆ ಇರಾನ್ ಪ್ರತಿದಾಳಿ. ಷೇರು ಮಾರುಕಟ್ಟೆಯಲ್ಲಿ ತಲ್ಲಣ. ಸೆನ್ಸೆಕ್ಸ್ 1677 ಅಂಕ ಕುಸಿತ. ಕರಗಿತು 8.96 ಲಕ್ಷ ಕೋಟಿ ರೂಪಾಯಿ ಸಂಪತ್ತು. ಟಿ20 ಕ್ರಿಕೆಟ್. ಭಾರತ ಇಂಗ್ಲೆಂಡ್ 4ನೇ ಪಂದ್ಯ ಇಂದು. ಶ್ರೇಯಸ್ ಪಡೆಗೆ ಸರಣಿ ಸೋಲಿನ ಭೀತಿ.